ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ವಿಜಯಾನಂದ ಎಸ್ ಕಾಶಪ್ಪನವರಿಗೆ ವಿಜಯಾನಂದ ಎಸ್ ಕಾಶಪ್ಪನವರಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ವಿಜಯಾನಂದ ಎಸ್ ಕಾಶಪ್ಪನವರಿಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧೀಜಿ ಅವರಿಗೆ ಸೋನಿಯಾ ಅಧ್ಯಕ್ಷರೇ, ಈಗ ನಮ್ಮ ಕಾಶಪ್ಪನವರು ಹಿಂದಿನ ಮಂತ್ರಿ ಆದಂತಹ ಶ್ರೀ ಶಿವಶಂಕರಪ್ಪ ಕಾಶಪ್ಪನವರು ಎಷ್ಟೋ ವರ್ಷಗಳಿಗೆ ಕಾಂಗ್ರೆಸ್ನಾಗಿ ದುಡಿದಿದ್ದಾರೆ. ಅದೇ ತೆರನಾಗಿ ಗೌರಮ್ಮ ಕಾಶಪ್ಪನವರು ಸಹ ಎಷ್ಟೋ ವರ್ಷಗಳಿಗೆ ದುಡಿದಿದ್ದಾರೆ. ಆದರೆ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ಇವತ್ತಿನ ಈ ಸಚಿವ ಸಂಪುಟದಲ್ಲಿ ಒಂದು ಸ್ಥಾನವನ್ನು ಕೊಡಬೇಕಂತ ಕೇಳಿಕೊಂತೀವಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತು. ಇವತ್ತಿನ ಹಾವರಿ ಗ್ರಾಮದ ಸಮಸ್ತ ಗುರಿಯರ ಪರವಾಗಿ ಇವತ್ತು 27 ವರ್ಷಗಳ ನಂತರ ನಮ್ಮ ಹುನಗುಂದ ತಾಲೂಕಿಗೆ ಶಾಸಕರಾದಂಥ ನಮ್ಮ ವಿಜಯಾನಂದ ಕಾಶಪ್ಪನವರು 2013 ಮತ್ತು 23ರಲ್ಲಿ ಶಾಸಕರಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಈ ಒಂದು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಸಚಿವ ಸಂಪುಟದಲ್ಲಿ ಅವರಿಗೆ ಸ್ಥಾನಮಾನ ಕೊಟ್ಟರೆ ನಮ್ಮ ಹುನಗುಂದ ತಾಲೂಕು ಸರ್ವಾಂಗೀಣ ಅಭಿವೃದ್ಧಿ ಆಗೋದಕ್ಕೆ ಎರಡು ಮಾತಿಲ್ಲ. ಈ ಶಾಸಕರಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದು ಈ ಒಂದು ರಾಜ್ಯದ ಮೂಲೆ ಮೂಲೆಯಲ್ಲಿ ತಮಗೆಲ್ಲ ಗೊತ್ತಿದ್ದ ವಿಷಯ ಐತಿ. ಇವತ್ತು ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡ್ತೀರೆಂದು ನಾವು ಹೈಕಮಾಂಡ್ಗೆ ಒತ್ತಾಯ ಮಾಡ್ತಾ ಇದ್ದೇವೆ. ಮತ್ತು ಖರ್ಗೆ ಅವರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಇವತ್ತು ಸಚಿವ ಸ್ಥಾನ ನಮ್ಮ ವಿಜಯಾನಂದ ಕಾಶಪ್ಪನವ್ರ ಸಾಹೇಬರಿಗೆ ಕೊಳ್ಳೇಬೇಕಂತೇಳಿ ಅವ್ರಿಗೆ ಗ್ರಾಮದ ಪರವಾಗಿ ಒತ್ತಾಯ ಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೇವೆ. ಅವರಿ ಗ್ರಾಮದ ನಮ್ಮ ಗುರು ಹಿರಿಯರು ಇಂದು ನಮ್ಮ ವಿಜಯಾನಂದ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕಂತ ಹೇಳಿ ಒಂದು ಕಾಂಗ್ರೆಸ್ ಪಕ್ಷದ ಎಲ್ಲ ಹೈಕಮಾಂಡ್ನಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಅದಕ್ಕಾಗಿ ಎರಡು ಮಾತನ್ನು ಮುಗಿಸುತ್ತೇನೆ. ನಾವು ದಣ್ಣೂರು ಜಿಲ್ಲಾ ಪಂಚಾಯತಿ ಹಾಗೂ ಮರವ ತಾಲೂಕಾ ಪಂಚಾಯತಿ ಹಾಗೂ ಹಾವರಿಗೆಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಯುವ ಕಾರ್ಯಕರ್ತರ ಪರವಾಗಿ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಈಗಾಗಲೇ ಶಾಸಕರಾಗಿರ್ತಕ್ಕಂಥ ಸಾಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರಿಗೆ ಈ ಒಂದು ಡಿ.ಕೆ. ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಸಚಿವ ಸಂಪುಟದಲ್ಲಿ ಅವರಿಗೊಂದು ಸಚಿವ ಸ್ಥಾನವನ್ನು ನೀಡ್ರಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಅವರೊಂದು ಗಟ್ಟಿ ಧ್ವನಿ ಅದಾರ. ಪಕ್ಷಕ್ಕಾಗಿ ಅತಿ ಹೆಚ್ಚಿನ ಶ್ರಮವಹಿಸಿ ದುಡಿಯುವಂತ ಈ ಉತ್ಸಾಹಿ ಯುವಕರದಾರ. ಯಾವುದೇ ಇರಲಿ ಅವರು ಒಂದು ಏರು ಧ್ವನಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರಿಗೂ ಕೂಡ ಅಪಾರ ಅಭಿಮಾನಿಗಳನ್ನ ಹೊಂದಿದಾರ. ಏರು ಧ್ವನಿ ನಾಯಕರಿದಾರ. ಪಕ್ಷಕ್ಕಾಗಿ ಶ್ರಮಿಸುವಂತವರದಾರ. ಅದಕ್ಕೆ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರಿಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಹಾಗೆ ಡಿ.ಕೆ. ಶಿವಕುಮಾರ್ ಸಾಹೇಬರು ರಾಜ್ಯದ ವರಿಷ್ಠರಲ್ಲಿ ಹಾಗೂ ಕೇಂದ್ರದ ವರಿಷ್ಠರಲ್ಲಿ ನಮ್ಮ ಗ್ರಾಮೀಣ ವ್ಯಾಪ್ತಿಯ ಮೂಲಕ ತಮ್ಮಲ್ಲಿ ವಿನಮ್ರತೆ, ಮಾನ್ಯ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರಿಗೆ ಸಚಿವ ಸಂಪುಟದಲ್ಲಿ ಅವರಿಗೆ ಕೂಡ ಅವಕಾಶವನ್ನ ಮಾಡಿಕೊಡ್ರಿ. ಪಕ್ಷಕ್ಕಾಗಿ ಏರು ಧ್ವನಿ ನಾಯಕರದಾರ. ಇವತ್ತ ಪಂಚಮಶಾಲಿ 2A ಮೀಸಲಾತಿಗಾಗಿ ಶ್ರಮಿಸಿದ್ರು ಕೂಡ ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ. ಈ ಒಂದು ಹೆಚ್ಚಿನ ಬಹುಮತ ಬರಕ ಅವರು ಕೂಡ ಮುಖ್ಯ ಕಾರಣೀಯರದಾರ. ಯಾವುದೇ ಇರಲಿ ಪ್ರತಿಯೊಂದು ಸ್ಟಾರ್ ಪ್ರಚಾರಕರಾಗಿ ಉತ್ತಮ ಕಾರ್ಯವನ್ನ ನಿರ್ವಹಿಸ್ತಾರ. ಅಂತ ಉತ್ಸಾಹಿ ಇನ್ನು ಏರು ಧ್ವನಿಯನ್ನ ನೀಡುವಂತ ನಾಯಕರಿಗೆ ತಾವು ಸಚಿವ ಸ್ಥಾನವನ್ನ ನೀಡಿ ಹೆಚ್ಚಿನ ಧ್ವನಿಯನ್ನ ಅವರಿಗೆ ನೀವು ಅವಕಾಶವನ್ನ ಮಾಡಿಕೊಡಬೇಕು. ಹಾಗೆ ನಾನು ಈ ಒಂದು ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಹಿರಿಯರ ಸಮ್ಮುಖ ಹಾಗೂ ಯುವ ಮುಖಂಡರ ಸಮ್ಮುಖ ನಮ್ಮ ಹುನಗುಂದ ಮತಕ್ಷೇತ್ರಕ್ಕೆ 27 ವರ್ಷ ಆಯ್ತು ಸಚಿವ ಸ್ಥಾನವನ್ನ ಸಿಗದೇ ಇದ್ದಾಗ ಸನ್ಮಾನ್ಯ ಶ್ರೀ ಲಿಂಗೈಕ್ಯ ಎಸ್.ಆರ್. ಕಾಶಪ್ಪನವರು ಅವರು ತಂದೆಯವರು ಸಚಿವರಿದ್ದಾಗ ಆದ ನಂತರ ಅವರ ತಾಯಿಯವರು ಶ್ರೀಮತಿ ಗೌರಮ್ಮ ಎಸ್ ಕಾಶಪ್ಪನವರು, ಹಾಗೆ ಇವರು ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರು. ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಶಪ್ಪನವರು ಅಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ. ಅದು ನಮ್ಮ ಹುನಗುಂದ ತಾಲೂಕದಲ್ಲಿದೆ. ತಾವು ಕೂಡ ಸಚಿವ ಸ್ಥಾನವನ್ನ ಅವರಿಗೆ ಒದಗಿಸಿ ಅವರಿಗೆ ಒಂದು ಇನ್ನೂ ಹೆಚ್ಚಿನ ಒಂದು ಪಕ್ಷದ ಬಗ್ಗೆ, ಸಂಘಟನೆ ಬಗ್ಗೆ ಅವರಿಗೆ ಒಂದು ಪ್ರೋತ್ಸಾಹಿಸಲು ಉತ್ಸಾಹದ ಒಂದು ಸಚಿವ ಸ್ಥಾನವನ್ನ
ನೀಡ್ರಿ ಅಂತೇಳಿ ಕೇಂದ್ರದ ವರಿಷ್ಠರಿಗೆ ಹಾಗೂ ರಾಜ್ಯದ ವರಿಷ್ಠರಿಗೆ ನಾವೆಲ್ಲ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಹಿರಿಯರು ಮತ್ತು ಯುವಕರ ವತಿಯಿಂದ ಆಗ್ರಹಿಸುತ್ತೇವೆ. बोलो भारत माता की भारतीय राष्ट्रीय कांग्रेस पक्षಕ್ಕೆ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು.